ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಲಾರಿಗೆ ಡಿಕ್ಕಿ ಹೊಡೆದು ನವವಿವಾಹಿತೆ ದಾರುಣ ಸಾವನ್ನಪ್ಪಿರುವ ಘಟನೆ ಕುರಂಕೋಟೆ ಕ್ರಾಸ್ ಬಳಿ ನಡೆದಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಸಮೀಪದ ಕುರಂಕೋಟೆ ಕ್ರಾಸ್ ಬಳಿ ನಿನ್ನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ನವವಿವಾಹಿತೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಮೃತರನ್ನ ಕುರಂಕೋಟೆ ಗ್ರಾಮದ ಮಂಜುನಾಥ್ ಅವರ ಪತ್ನಿ ಚೈತ್ರ ಎಂದು ಗುರುತಿಸಲಾಗಿದೆ. ಗಂಭೀರವಾಗಿ ಗಾಯಗೊಂಡಿರುವ ಶೈಲಮ್ಮ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಾಹಿತಿಯ ಪ್ರಕಾರ ಚೈತ್ರ ಹಾಗೂ ಅವರ ಅತ್ತಿಗೆ ಶೈಲಮ್ಮ ಅವರು ಕುರಂಕೋಟೆ ಕ್ರಾಸ್ನಲ್ಲಿರುವ ಶಾರದಾ ಶಾಲೆಗೆ ಮಗುವನ್ನ ಕರೆತರಲು ದ್ವಿಚಕ್ರ ವಾಹನದಲ್ಲಿ ತೆರಳಿದ್ರು. ಇದೇ ವೇಳೆ ಕೂಲಿಂಗ್ ಶೀಟ್ ಸಾಗಿಸುತ್ತಿದ್ದ ಲಾರಿ ರಸ್ತೆಯಲ್ಲಿದ್ದ ದೊಡ್ಡ ಗುಂಡಿಯನ್ನು ತಪ್ಪಿಸಲು ಹೋಗಿ ಏಕಾಏಕಿ ವಾಹನ ತಿರುಗಿಸಿದ ಪರಿಣಾಮ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ತೀವ್ರತೆಗೆ ಚೈತ್ರ ಸ್ಥಳದಲ್ಲೇ ಮೃತಪಟ್ಟಿದ್ದು, ಶೈಲಮ್ಮ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 4 ತಿಂಗಳ ಹಿಂದಷ್ಟೇ ವಿವಾಹವಾಗಿದ್ದ ಚೈತ್ರ ಅವರ ಅಕಾಲಿಕ ನಿಧನದಿಂದ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಅಪಘಾತದ ನಂತರ ಸ್ಥಳಕ್ಕೆ ನೂರಾರು ಸಾರ್ವಜನಿಕರು ಜಮಾಯಿಸಿ ರಸ್ತೆಯಲ್ಲಿನ ಅಪಾಯಕಾರಿ ಗುಂಡಿಗಳೇ ಈ ದುರಂತಕ್ಕೆ ಕಾರಣವೆಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಲವಾರು ಬಾರಿ ರಸ್ತೆ ದುರಸ್ತಿ ಮಾಡುವಂತೆ ಮನವಿ ಸಲ್ಲಿಸಿದ್ರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸ್ಥಳೀಯ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಘಟನಾ ಸ್ಥಳಕ್ಕೆ ಕೊರಟಗೆರೆ ಸಿಪಿಐ ಪುರುಷೋತ್ತಮ್ ಹಾಗೂ ಪಿಎಸ್ಐ ತೀರ್ಥೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಾರಿ ಚಾಲಕನ ವಿರುದ್ಧ ತನಿಖೆ ಮುಂದುವರೆದಿದೆ. ಕೋಟೆಯಿಂದ ಬಂದವ್ರೆ 2 ಹೆಣ್ಮಕ್ಳು ಮದುವೆ ಆಗಿರೋರು ಶಾರದಾ ಮಠದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ಬಂದವ್ರೆ. ಬಂದಾಗ ಇದು ಒಂದು ಲಾರಿ ಸೀಟಿಂಗ್ ಗಾಡಿ ಲಾರಿ ಎದುರಿಗೆ ಬಂದು ಗುದ್ರ ತುಪ್ಸಕ್ಕೆ ಹೋಗಿ ಬಲ್ಗಡಿಕೆ ಹೊಡೆದವ್ರೆ. ಆ ಮಗಿಗೆ ಬಲ್ಗಡೆ ಕೆನ್ನಿಗೆ ಹೆಟ್ ಬಿದ್ದು ರಕ್ತ ಬಂದಿದೆ, ಕಣ್ಣು ಕಿವಿಗೂ ರಕ್ತ ಬಂದಿದೆ. ಸ್ಪಾಟ್ನಲ್ಲಿ ಒಂದು ಲೆಫ್ಟಿಗೆ ಬಿದ್ದೈತಿ ಮಗ, ಇದು ರೈಟ್ಗೆ ಬಲ್ಗಡಿಗೆ ಹೊಡೆದು ತಗೊಂಡು ಹೋಗುವಾಗ ಸ್ಪಾಟ್ ಆಗಿದ್ದಾರೆ. ಯಾರು ಯಾವ ಊರವರು ಅವರು? ಕುರಂಕೋಟೆ. ಇಬ್ರು ಹೆಣ್ಮಕ್ಳೇ, ಅಣ್ಣ ತಮ್ಮದಿರು ಹೆಂಡ್ತಿದ್ದೀರಿ ಇಬ್ರು. ಇಬ್ರು ಆಗ್ತಂಗಿದ್ದಾರೆ. ಈಗ 2 ತಿಂಗಳಾಗಿತ್ತು ಮದುವೆ ಆಗಿ, ಈಗ ಸ್ಪಾಟ್ ಆಗಿರೋದು. ಏನ್ ಹೆಸರು ಅವ್ರದ್ದು? ಡೆತ್ ಆಗಿರೋ ಹೆಸರು ಗೊತ್ತಿಲ್ಲ. ಮಂಜಮ್ಮ ಅಂತ. ಒಂದೇ ಮನೆಯವರು. ಇನ್ನಿದ್ದು ಉಳ್ಕೊಂಡಿರೋ ಹುಡುಗಿ ಶೈಲ. ಅವ್ರಿಗೇನಾಗಿಲ್ಲ. ಅವ್ರಿಗೆ ಸಣ್ಣ ಪುಟ್ಟ ಏನೋ ತರ್ಚ್ಕೊಂಡಿರ್ಬೋದು. ಲಾರಿಲಿ ಏನ್ ಗೂಡ್ಸ್ ಇತ್ತು? ಲಾರಿ ಸೀಟ್ ಇದ್ವು. ಯಾವ ಕೂಲಿಂಗ್ ಸೀಟು ಏನೋ ಇತ್ತು, ಲೋಡ್ ಗಾಡಿ. ಒಂದು 10 ಬಿಡ 10 ವೀಲ್ ಗಾಡಿ ಮೇಲೆ ಅದು. ಗುಂಡಿಗಳ ಬಗ್ಗೆ ಹೇಳು. ಗುಂಡಿ ಹೆವಿ ಲೋಡ್ ತುಂಬಿಕೊಂಡು ಕ್ರೆಷರ್ ಲಾರಿ ಇನ್ನೊಂದು ಮತ್ತೊಂದು ಎಲ್ಲ ನೋವೇ ರೋಡು. ನೀರು ಹೊಡಿತಾರೆ, ಪ್ರತಿ ಸರಿ ಗುದ್ರ ಬೀಳ್ತವೆ. ಆ ಗುದ್ರ ತಪ್ಸಕ್ಕೋಸ್ಕರ 2 ವೀಲರ್ಗೂ ಇನ್ನೊಂದಕ್ಕೂ ಮತ್ತೊಬ್ರಿಗೂ ತೊಂದರೆ ಅಷ್ಟೇ. ನಿಮ್ಮ ಹೆಸರು? ಸಿದ್ದರಾಜ್. ಹತ್ರ ಓಡ್ಕಲ್ ಕ್ರಾಸ್ ಅಲ್ಲಿ ಕೊರಟಗೆರೆ ತವನಕೆರೆ ರಸ್ತೆ ತಿರುವಿನಲ್ಲಿ ಲಾರಿ ಮತ್ತೆ TVS ನಮ್ಮೂರಿನ ಮಂಜಮ್ಮ ಅಂತ ಹೇಳಿ ಕೊಡಗೇನಹಳ್ಳಿ ಮಂಜಮ್ಮ ಬರಬೇಕಾದ್ರೆ ಅವರಿಗೆ ಬಲವಾಗಿ ಲಾರಿ ಮತ್ತೆ ಆ ಟರ್ನಿಂಗಲ್ಲಿ ಮಿಸ್ಮ್ಯಾಚ್ ಆಗಿ ಏಟ್ ಬಿದ್ದಿದೆ. ಆ ಲಾರಿ ತಪ್ಪ ಗೊತ್ತಿಲ್ಲ, ಬಟ್ ಬಲವಾಗಿ ತಲೆಗೆ ಏಟ್ ಬಿದ್ದು ಕಿವಿ ಹತ್ರ ಮತ್ತು ಮೂಗು ಹತ್ರ ಬ್ಲೀಡಿಂಗ್ ಆಗ್ತಾ ಇತ್ತು. ಆ ಬ್ಲೀಡಿಂಗಿಂದ ಆಂಬುಲೆನ್ಸಿಗೆ ಫೋನ್ ಮಾಡಿದ್ವಿ. ಇಮಿಡಿಯೇಟ್ ಆಂಬುಲೆನ್ಸ್ ನಾನು ಮಾಡಿದೆ, ಮತ್ತು ಇನ್ನೊಬ್ಬರು ಮಾಡಿದರು. ಆ ಸಮಯದಲ್ಲಿ ಇನ್ನೊಬ್ಬರು ಮಾಡಿದರು. ಆಂಬುಲೆನ್ಸ್ ಅವರು ಕರೆಕ್ಟಾಗಿ ಸ್ಪಂದಿಸಿದ್ರು, ಬೇಗ ಬಂತು. ಆಂಬುಲೆನ್ಸನ್ನು ಬಂತು. ಆಂಬುಲೆನ್ಸಿಂದ ಹೊರಟೋಗಿ ಕೊರಟಗೆರೆ ಕಡೆ ಹೋಯ್ತು. ಹೋದ್ಮೇಲೆ ಈ ಸುದ್ದಿ, ಸಾವಿನ ಸುದ್ದಿ. ನೀವು ಎದುರಿಗೆ ಬರ್ತಾ ಇದ್ದೀರಾ ಸರ್? ನೀವು? ನಾನು ಇಲ್ಲೇ ಇದ್ದೆ, ನಾನು ತವನಕೆರೆಯಿಂದ ಬರ್ತಿದ್ದೆ. ಆಂಬುಲೆನ್ಸ್ ಹೋದ್ಮೇಲೆ ನಾನು ಡೆತ್ ಆಗಿದ್ರಿಲ್ಲ? ಡೆತ್ ಇಲ್ಲಾಗಿಲ್ಲ, ಆಂಬುಲೆನ್ಸ್ ಅಲ್ಲಿ ಕೊರಟಗೆರೆಗೆ ತಗೊಂಡು ಹೋಗ್ಬೇಕಾದ್ರೆ ಡೆತ್ ಆಯ್ತು. ಎಷ್ಟು ಜನ ಇದ್ರು ಅವರು? ಅವ್ರು ಎಷ್ಟು ಜನ ಇದ್ರು? 2 ವೀಲರಲ್ಲಿ? 2 ವೀಲರ್ ಇಬ್ರು ಹೆಂಗಸ್ರು ಇದ್ರು, ಇಬ್ರು ಲೇಡೀಸ್. ಅವರು ಸಡನ್ ಆಗಿ, ನಾನು ಮುಖ ಪರಿಚಯ ಕಮ್ಮಿ, ಆಮೇಲೆ ಗೊತ್ತಾಯ್ತು ಕೊಡಗೇನಹಳ್ಳಿಯಲ್ಲಿ ರೀಸೆಂಟ್ ಆಗಿ ಮದುವೆ ಆಗಿತ್ತು ಅಂತ ಗೊತ್ತಾಯ್ತು. ಕೊಡಗೇನಹಳ್ಳಿಯಿಂದ ಇಲ್ಲಿಗೆ ಕುರಂಕೋಟೆ. ಲಾರಿ ಏನು ಗೂಡ್ಸ್ ಏನಿತ್ತು? ಆಂಧ್ರ ಪ್ರದೇಶ್ ಪಾಸಿಂಗ್. ಶೀಟ್ಗಳು, ಫೈಬರ್ ಶೀಟ್ಸ್ ಇರ್ಬೋದು ಮೋಸ್ಟ್ಲಿ. ಫೈಬರ್ ಶೀಟ್ ತುಂಬ್ಕೊಂಡು ಹೋಗ್ತಿದ್ದೆ. ಸಡನ್ ಆಗಿ ಕ್ರಾಸಲ್ಲಿ, ಮತ್ತೆ ರೋಡ್ ಬೇರೆ ಸರಿಗಿರ್ಲಿಲ್ಲ. ರೋಡ್ ಸರಿಗಿರ್ಲಿಕ್ಕೆ ಮೇನ್ ಆಗಿರೋದು. ಸ್ವಲ್ಪ ಅವಾಯ್ಡ್ ಪ್ರಾಬ್ಲಮ್ ಇತ್ತು, ಲಾರಿಯೂ ಪ್ರಾಬ್ಲಮ್ ನೋಡಿದೆ. ಆದರೂ ಅವಾಯ್ಡ್ ಮಾಡೋಕ್ಕಾಗದೆ ಅದು ಟಚ್ ಆಗಿದೆ. ಕರೆಕ್ಟಾಗಿ ಇಲ್ಲಿಗೆ ಟಚ್ ಆಗಿರೋದ್ರಿಂದ ಕಣ್ಣುಗುಡ್ಡೆ ಮತ್ತು ಕಿವಿ ಹತ್ರ ಟಚ್ ಆಗಿತ್ತು. ಬಲವಾಗಿ ಏಟು ಬಿದ್ದಿರೋದ್ರಿಂದ ಮೂಗಲ್ಲಿ ಮತ್ತು ಬಾಯಲ್ಲಿ ರಕ್ತ ಬರ್ತಿತ್ತು. ಆಲ್ರೆಡಿ ಬ್ಲೀಡಿಂಗ್ ಆಗಿತ್ತು.